ನಾನು ಅಂಡಮಾನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒನ್ ಆಫ್ ದ ರೀಸನ್ಸ್ ಸ್ಕೂಬಾ ಡೈವಿಂಗ್. ಇವತ್ತು ನಮ್ಮ ಐಟನರಿ ಪ್ರಕಾರ ಎಲಿಫೆಂಟ್ ಬೀಚಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಬ್ಯಾಡ್ ಟೈಮೋ ಏನೋ ಗೊತ್ತಿಲ್ಲ, ಅಲ್ಲಿ ಇವತ್ತು ಮೊಸಳೆ ಕಾಣಿಸ್ಕೊಂಡಿದ್ದರಿಂದ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ನ ಕ್ಯಾನ್ಸಲ್ ಮಾಡಿ ಪಬ್ಲಿಕ್ಗೆ ಯಾವುದೇ ಪ್ರವೇಶ ಕೂಡ ಇರಲಿಲ್ಲ. ಜೊತೆಗೆ ಜೋರಾದ ಮಳೆ, ಬೆಳಗ್ಗೆಯಿಂದ ರೆಸಾರ್ಟಲ್ಲಿದ್ದು ತುಂಬಾ ಬೋರಿಂಗ್ ಆ್ಯಂಡ್ ಡಿಸಪಾಯಿಂಟೆಡ್ ಆಗೋ ಕಾರಣದಿಂದ ಜಸ್ಟ್ ಹೊರಗಡೆ ಹೋಗಿ ಲಂಚ್ ಮಾಡ್ಕೊಬರೋಣ, ರಿಫ್ರೆಶ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸಾಯಂಕಾಲ ಆಗ್ತಿದ್ದಂಗೆ ವೆದರ್ ಒಂದು ಸ್ವಲ್ಪ ಫೇವರಬಲ್ ಆಗಿತ್ತು ಅಂತ ಹತ್ತಿರದಲ್ಲೇ ಇದ್ದಂಥ ಕಾಲಪತ್ತರ್ ಬೀಚ್ನ ವಿಸಿಟ್ ಮಾಡ್ಕೊಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬೀಚಿಗೆ ರೀಚ್ ಆಗ್ತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಫೋಟೋಗ್ರಾಫರ್ಸ್. ಆ್ಯಂಡ್ ತುಂಬ ದಿನಗಳಿಂದ ನನಗೊಂದು ಆಸೆ ಇತ್ತು ಫೋಟೋಶೂಟ್ ಮಾಡಿಸ್ಬೇಕು ಅಂತ. ಕೊನೆಗೂ ಅವಕಾಶ ಇತ್ತಲ್ಲ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಮತ್ತೆ ರೆಸಾರ್ಟ್ಗೆ ಹೋಗಿ ರೆಡಿಯಾಗಿ ವಾಪಸ್ ಬಂದು ಇಷ್ಟ ಬಂದಂಗೆ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಬೀಚಲ್ಲಿ. ಇಲ್ಲಿ ಅಂಡಮಾನಲ್ಲಿ ನಿಮಗೆ ಪರ್ ಡೇ ಚಾರ್ಜಸ್ ಮೇಲೆ ಬೈಕ್ಸ್ ರೆಂಟ್ಗೆ ಅವೈಲೇಬಲ್ ಕೂಡ ಇರುತ್ತೆ. ಆ್ಯಂಡ್ ಫೈನಲಿ ರೆಸಾರ್ಟ್ಗೆ ರೀಚ್ ಆದ್ವಿ. ಸೊ ಡಿಸಪಾಯಿಂಟೆಡ್ ಆಗಿ ಸ್ಟಾರ್ಟ್ ಆಗಿದ್ದು ನಮ್ಮ ದಿನ ಖುಷಿಯಾಗಿ ಎಂಡ್ ಆಗಿತ್ತು.